ನಾನು ಎಲ್ಲ ಡ್ರೈವರ್ಗಳ ಹತ್ರ ಕೈ ಮುಗಿದು ವೈಟ್ ಬೋರ್ಡ್ ಆಗಲಿ ಯೆಲ್ಲೋ ಬೋರ್ಡ್ ಆಗಲಿ ಎಲ್ಲ ಡ್ರೈವರ್ ಹತ್ರ ಕೈ ಮುಗಿದು ಕೇಳ್ಕೊಳೋದು ಒಂದೇ ಒಂದು, ಇಡೀ ನಮ್ಮ ವರ್ಲ್ಡಲ್ಲಿ 60-50% ಆಕ್ಸಿಡೆಂಟ್ ಆಗೋದು ಸುಮ್ಮನೆ ರೋಡ್ ಸೈಡ್ ನಿಂತಿರೋವಂತಹ ಗಾಡಿಗಳಿಗೆ. ಸುಮ್ಮನೆ ನಿಂತಿರೋ ಗಾಡಿ, ಹೈವೇನಲ್ಲಿ ಯಾವತ್ತೂ ಗಾಡಿ ನಿಲ್ಲಿಸ್ಬೇಡಿ. ನೋಡಿ, ಈ ಥರ ಇನೋವಾ ಕಾರ್ ಥರ ರಿವರ್ಸ್ ತೊಗೊಳ್ಬೇಡಿ. ಯಾರೋ ನಿದ್ದೆ ಕಣ್ಣಲ್ಲಿರ್ತಾರೆ, ಲಾರಿ ಡ್ರೈವರು, ಕ್ಲೀನರು ಬಂದು ಈ ಥರ ಹೊಡಿತಾರೆ. ಪ್ಲೀಸ್ ನೋಡಿ, ನಾನೊಂದು ಕಹಿಯಾದ ಮಾತು ಹೇಳ್ತೀನಿ, ಇದು ಸತ್ಯ. ನೈಟ್ ಟೈಮಲ್ಲಂತೂ ಜರ್ನಿ ಮಾಡೋಕ್ಕೆ ಹೋಗಬೇಡಿ. ನೈಟ್ ಟೈಮಲ್ಲಿ ಒಂದು 10% ವೆಹಿಕಲ್ಸು ದೇವರ ದಯ ಮೇಲೆ ಓಡ್ತಾ ಇರ್ತದೆ. ಅಂದರೆ ನಾನು ಹೇಳೋದು ಅರ್ಥ, ನಿದ್ದೆ ಮಾಡಿಬಿಟ್ಟಿರ್ತಾರೆ ಡ್ರೈವರ್ಗಳೆಲ್ಲ. ಅದ್ರ ಪಾಡಗದು ಲಾರಿ ಹೋಗ್ತಾ ಇರ್ತದೆ, ಕಾರ್ ಹೋಗ್ತಾ ಇರ್ತದೆ, ಏನೋ ಅವರು ಟೈಮ್ ಚೆನ್ನಾಗಿದ್ದು ಅವರು ಬದುಕೊಂತಾರೆ ಅಷ್ಟೇ. ಇದು ನಾನು ತುಂಬ ಜಾಗದಲ್ಲಿ ನೋಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ. ನಿದ್ದೆ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ಅಂತ. ನಿಮ್ಮ ಮಕ್ಕಳಾಗಲಿ ಯಾರೇ ಆಗಲಿ, ನಿಮ್ಮ ಫಾದರು ಯಾರೇ ಆದ್ರೂ ನೈಟಲ್ಲಿ ಮಾತ್ರ ಡ್ರೈವಿಂಗ್ ಮಾಡೋದು ತುಂಬಾ ಅವಾಯ್ಡ್ ಮಾಡಿ. ಬೇಡ, ಪ್ರಾಣ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಮಾತ್ರ ನೈಟಲ್ಲಿ ಜರ್ನಿ ಮಾಡಿ. ಜೀವಕ್ಕಿಂತ ದೊಡ್ಡದೇನ್ರಿ ನಮಗೆ? ಜೀವಕ್ಕಿಂತ ದೊಡ್ಡದ? ಯಾರೋ ಏನೂ ತಪ್ಪು ಮಾಡ್ತಾರೆ ಅಂತ ಸೈಡಲ್ಲಿ ನಿಂತಿರೋಂಥ ಗಾಡಿ, ಏನೋ ಟೀ ಕುಡಿಯೋಕ್ಕೋ ಏನಕ್ಕೋ ನಿಲ್ಲಿಸಿ ಟೀ ಕುಡಿತಾ ಇರ್ತೀರ. ಯಾರೋ ಲಾರಿಯವ್ನು ನೈಟಲ್ಲಿ ನಿದ್ದೆ ಕಣ್ಣಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಸಂಬಳ ಉಳ್ಸೋಕ್ಕಂತ ನೈಟಲ್ಲಿ ಕ್ಲೀನರ್ಗಳ ಕೈಗೆ ಗಾಡಿ ಕೊಟ್ಬಿಡ್ತಾನೆ. ಆ ಕ್ಲೀನರು ಬೆಳಗ್ಗೆ ಮಲಗಿರಲ್ಲ, ಅವನೇನು ಮಾಡ್ತಾನೆ, ನಿದ್ದೆ ಕಣ್ಣಲ್ಲಿ ತಂದು ಹೊಡಿತಾನೆ. ನಮ್ಮ ಜೀವ ಹಾಳಾಗುತ್ತೆ. ಸೊ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳೋದು, ಪ್ರಾಣ ತುಂಬ ಇಂಪಾರ್ಟೆಂಟ್, ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮತ್ತು ಲೈಕ್ ಮಾಡಿ ದಯವಿಟ್ಟು ಎಲ್ಲರಿಗೂ, ನಿಮ್ಮ ಫ್ರೆಂಡ್